ಬೀಟ್ರೋಟ್ ಲಡ್ಡು ಮಾಡಲಿಕ್ಕೆ ಬೇಕಾದ ಮೇಯ್ನ್ ಇಂಗ್ರೀಡಿಯನ್ ಕೊಬ್ಬರಿ ತುರಿ ಒಂದು 3/4 ಕಪ್ಪಿನಷ್ಟು, ಒಂದು ಚಿಕ್ಕ ಮೀಡಿಯಮ್ ಸೈಜ್ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇನೆ. ಅದು ಹೊರಗಿದೆ ಸಿಪ್ಪೆ ತೆಗೆದು ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡಿದ್ದೇನೆ. ನಿಮಗೆ ಇದು ರೆಡಿಮೇಡ್ ಸಿಗ್ತದೆ ಅಂಗಡಿಯಲ್ಲಿ, ಅದು ಸಿಕ್ಕಿದ್ರೆ ಅದನ್ನು ತೆಗೆದುಕೊಳ್ಬೋದು. ಒಂದು 2 ಸ್ಪೂನಷ್ಟು ಗೇರು ಬೀಜ, 2 ದೊಡ್ಡ ಸ್ಪೂನ್ ಸಕ್ಕರೆ, ಒಂದು 3 ಸ್ಪೂನು ಹಾಲಿನ ಹುಡಿ, ಒಂದು 3-4 ಸ್ಪೂನು ಹಾಲು ಹಾಗೂ ಒಂದು ತುಂಡು ಬೀಟ್ರೂಟ್. ದೊಡ್ಡ ತುಂಡು ತೆಕ್ಕೊಳ್ಳಿಲ್ಲ, ಮೀಡಿಯಮ್ ಚಿಕ್ಕ ತುಂಡು ಬೀಟ್ರೂಟ್. ಮೊದಲಿಗೆ ಬೀಟ್ರೂಟು ಸ್ವಲ್ಪ ಹಾಲು ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು, ಸ್ವಲ್ಪ ಹಾಲಿನ ಜೊತೆ, ಹಾಗೂ ಸಕ್ಕರೆ ಮತ್ತು ಗೇರು ಬೀಜ 2 ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು. ಅದನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಗೇರು ಬೀಜ, ಸಕ್ಕರೆ, ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳೋಣ. ಹಾಲಿಗೆ ಇದರಲ್ಲಿ ಸ್ವಲ್ಪ ಹಾಲು ಇದಕ್ಕೆ ಹಾಕಿ ಬೀಟ್ರೂಟಿನ ಚೆನ್ನಾಗಿ ಒಂದು ನೈಸ್ ಫೈನ್ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ ಮೊದಲಿಗೆ ಅದು ಮಾಡಿಕೊಳ್ತೇನೆ. ಕೊಬ್ಬರಿ ಹುಡಿ ಮಾಡಿದ ಅದೇ ಮಿಕ್ಸಿ ಜಾರಿಗೆ 2 ಏಲಕ್ಕಿ ಹಾಕಿಕೊಂಡಿದ್ದೇನೆ, ಗೇರು ಬೀಜ ಹಾಕಿಕೊಂಡಿದ್ದೇನೆ ಹಾಗೂ ಸಕ್ಕರೆ ಹಾಕಿಕೊಂಡಿದ್ದೇನೆ. ಇದನ್ನು ಮೊದಲೇ ಪೇಸ್ಟ್ ಮಾಡ್ತೇನೆ. ಪೇಸ್ಟ್ ಅಲ್ಲ, ಪೌಡರ್, ತಪ್ಪಿ ಹೇಳಿದೆ, ಪೇಸ್ಟ್ ಹೇಳಿ. ನೋಡಿ, ನೈಸ್ ಪೌಡರ್ ಆಗಿದೆ, ಒಳ್ಳೆ ನೈಸ್ ಆಗಿದೆ ಗೇರು ಬೀಜದ ಪೌಡರ್. ಇದನ್ನು ತೆಗೆದಿಟ್ಕೊಳ್ಳೋಣ. ಅದೇ ಮಿಕ್ಸಿ ಜಾರಿಗೆ ಬೀಟ್ರೋಟನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಹಾಲು ಹಾಕ್ತೇನೆ. ಇದನ್ನು ಪೇಸ್ಟ್ ಮಾಡಿಕೊಳ್ಳೋದು ನೈಸಾಗಿ. ಈ ರೀತಿಯಾಗಿ ಪೇಸ್ಟ್ ಆಗಿದೆ. ಇದನ್ನು ಸಹ ತೆಗೆದಿಟ್ಕೊಳ್ಳೋಣ. ಈಗ ಕೊಬ್ಬರಿಗೆ ಸ್ವಲ್ಪ ತುಪ್ಪ ಹಾಕಿಕೊಳ್ಳೋಣ. 1 ಸ್ಪೂನಷ್ಟು, ತುಂಬ ಬೇಡ, 1 ಸ್ಪೂನಷ್ಟು ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ತುಪ್ಪ ಹಾಕಿ. ಸುಲಭದಲ್ಲಿ ಮಾಡಿಕೊಳ್ಳುವಂಥ ಸ್ವೀಟ್. ಯೂಟ್ಯೂಬಲ್ಲಿ ಒಬ್ಬರು ಮಾಡಿದ್ದು, ಅದನ್ನು ನೋಡಿ ನನಗೆ ಸಹ ಖುಷಿ ಆಯಿತು. ಹಾಲು ನೋಡಿ ಹೇಗೂ ಈಗ ಗರ್ಭಿಣಿಯರು, ಡೆಲಿವರಿ ಆದವರೆಲ್ಲ ಮನೆಯಲ್ಲಿದ್ದರೆ ಗೌರ್ಮೆಂಟಿಂದ ಹಾಲು ನೋಡಿ ಹೇಗೂ ಸಿಗ್ತದೆ. ಹಾಲು ನೋಡಿ ಎಂತ ಮಾಡೋದು ಹೇಳಿ ಗೊತ್ತಿಲ್ಲ. ಹಾಗೆ ಈ ಸ್ವೀಟ್ ನೋಡಿದಾಗ ನನಗೆ ಖುಷಿ ಆಯಿತು. ಹಾಗೆ ನಾನು ಸಹ ಮಾಡಿ ಟ್ರೈ ಮಾಡುವ, ನಿಮಗೂ ಸಹ ಹೇಳುವ, ಟೇಸ್ಟ್ ಆಗಿದೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಕೊಬ್ಬರಿಯನ್ನು ಫ್ರೈ ಮಾಡಿಕೊಳ್ಳಿ. ಇದು ಸರಿ, ತುಪ್ಪ ಸರಿ ಮಿಕ್ಸ್ ಆಗಿದೆ. ಇನ್ನು ಕೊಬ್ಬರಿಯನ್ನು ಫ್ರೈ ಮಾಡಿಕೊಳ್ಳೋಣ ಬನ್ನಿ. ಗ್ಯಾಸಿನ ಮೇಲೆ ಒಂದು ಬಾಣಲೆ ಇಟ್ಟಿದ್ದೇನೆ. ಇದು ಸ್ವಲ್ಪ ತುಪ್ಪ ಹಾಕಿಕೊಳ್ತಾ ಇದ್ದೇನೆ. ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೇನೆ. ಯಾವ್ದು ಬೇಕಿದ್ರೆ ಇಟ್ಕೊಳ್ಬೋದು. ಸ್ವಲ್ಪ ತಳ ಗಟ್ಟಿ ಇದ್ದರೆ ಒಳ್ಳೆಯದು. ಈಗ ನಾನು ಇದರಲ್ಲಿ ಸ್ವಲ್ಪ ಕೊಬ್ಬರಿಯನ್ನು ತೆಗೆದಿಡ್ತೇನೆ, ಬೇರೆ ಕಪ್ಪಿಗೆ ಹಾಕಿ. ಸ್ವಲ್ಪ ಒಂದಿಷ್ಟು ಕೊಬ್ಬರಿ ತೆಗೆದಿಟ್ಟಿದ್ದೇನೆ. ಇದು ಮತ್ತೆ ನಮಗೆ ಉಪಯೋಗ ಉಂಟು. ಉಳಿದ ಕೊಬ್ಬರಿಯನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ ಬರುವವರೆಗೆ ಫ್ರೈ ಮಾಡಬೇಕು. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಚಿಕ್ಕ ಚಿಕ್ಕ ಕಪ್ಪು ತೆಗೆದುಕೊಂಡದಲ್ಲ, ಅಕ್ಕನ ಮನೆಯಿಂದ ಕದ್ದುಕೊಂಡು ಬಂದದ್ದು. ಬರುವಾಗಲೇ ಸೊಸೆ ಹೇಳಿದ್ದಾಳೆ, ಇದನ್ನು ನಮ್ಮ ಮನೆಯಿಂದ ಕೊಂಡದ್ದು ಅಂತ ಹೇಳಬೇಕು ಅಂತೇಳಿ. ಹಾಗೆ ಇದು ವಿದ್ಯಾಕ್ಕನ ಮನೆಯಿಂದ ತಗೊಂಡು ಬಂದದ್ದು. ಹಾಗೆ ಅವ್ರ ಮನೆಯಲ್ಲಿ ತುಂಬ ಇತ್ತು ಈ ಥರ ಕಪ್ಪು. ಅದನ್ನು ನಾನೊಂದು 5 ಕಪ್ಪನ್ನು ಅಲ್ಲಿಂದ ಕದ್ಕೊಂಡು ಬಂದಿದ್ದೇನೆ. ಹಾಗೆ ಬರುವಾಗ ಹೇಳಿದ್ದಾರೆ, ಇದು ನಮ್ಮ ಮನೆಯಿಂದ ತಂದು ಅಂತ ಹೇಳಬೇಕು ಹೇಳಿದ್ದಾರೆ. ಹಾಗೆ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಯೂಸ್ ಮಾಡೋದು ಅದ ಕಣ. ಇದು ವಿದ್ಯಾಕ್ಕನ ಮನೆಯಿಂದ ತಂದಂಥ ಕಪ್ಪು, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು, ಒಳ್ಳೆ ಸ್ಮೆಲ್ ಬರುವವರೆಗೆ. ಕೊಬ್ಬರಿ ಸ್ಮೆಲ್, ತುಪ್ಪ ಸ್ಮೆಲ್ ಎಲ್ಲ ಬರಬೇಕು. ಬಣ್ಣ ತುಂಬ ಚೇಂಜ್ ಆಗೋದು ಬೇಡ, ಖರ್ಚಿಸಬಾರ್ದು. ಈಗ ಇದಕ್ಕೆ ನಾನು ಹಾಲಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ಸಣ್ಣ ಕಪ್ ಹಾಲಿನ ಹುಡಿ ತೆಗೆದುಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಮತ್ತೆ ಇದ್ರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಹಾಲಿನ ಹುಡಿ ತೆಗೆದುಕೊಳ್ಳುವ ಕಾರಣ ಸಕ್ಕರೆಯನ್ನು ಜಾಸ್ತಿ ತೆಗೆದುಕೊಳ್ಳೋದು ಬೇಡ. ಒಳ್ಳೆ ಗೇರು ಬೀಜ ಹುಡಿ ಆಗಲಿಕ್ಕೆ ತಕ್ಕ 1-2 ಸ್ಪೂನ್ ಸಕ್ಕರೆ ತೆಗೆದುಕೊಂಡ್ರೆ ಸಾಕು. ತುಂಬ ಸಕ್ಕರೆ ತೆಗೆದುಕೊಳ್ಳೋದು ಬೇಡ. ಇದರಲ್ಲಿ ಹಾಲು ನೋಡಿಯಲ್ಲಿ ಸಿಹಿ ಇರ್ತದಲ್ಲ, ಹಾಗೆ ತುಂಬ ಸಕ್ಕರೆ ಹಾಕಿ ಇದ್ರೆ ತುಂಬ ಸಿಹಿ ಆಗ್ಬೋದು. ಚೆಲ್ಲೋದು ನನ್ನ ಅಭ್ಯಾಸ, ಅದ ಕಾರಣ ಚೆಲ್ಲಿ ಆಯಿತು. ಗ್ಯಾಸ್ ಎಲ್ಲ ಗಲೀಜು ಮಾಡಿದೆ. ಹೀಗೆ ಇದಕ್ಕೆ ಸಕ್ಕರೆ, ಗೇರು ಬೀಜದ ಹುಡಿಯನ್ನು ಹಾಕ್ತಾ ಇದ್ದೇನೆ.
ಸಹ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಂಕಿ ಸಿಮ್ಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ. ಈಗ ನಾವು ನಮ್ಮ ಹಾಲನ್ನು ಹಾಕಿಕೊಳ್ಬೇಕು. ತೆಗೆದಿಟ್ಟಂಥ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಮಿಕ್ಸಿ ಸ್ವಲ್ಪ ಸ್ವಲ್ಪವೇ. ಸಣ್ಣ ಕಪ್ ಹಾಲು ಹಾಕಿಕೊಂಡಿದ್ದೇನೆ. ಸರಿ ಹೀರ್ಕೊಂಡು ಡ್ರೈ ಆಗಬೇಕು. ಬಣ್ಣ ಸ್ವಲ್ಪ ಚೇಂಜ್ ಆಯಿತು. ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಉಂಟು. ಒಳ್ಳೆ ಸ್ಮೆಲ್ ಬರ್ತದೆ. ಮಕ್ಕಳಿಗೆಲ್ಲ ಹೊರಗಿಂದ ಸ್ವೀಟ್ ತಂದು ಕೊಡೋ ಬದಲು ಇದನ್ನು ಸುಲಭದಲ್ಲಿ ಮಾಡಿಕೊಡ್ಬೋದು. ಹಾಗೆ ಇದಕ್ಕೆ ನಾವು ಕರೆದಿಟ್ಟಂಥ ಬೀಟ್ರೂಟ್ ರಸ ಇದನ್ನು ಹಾಕ್ತಾ ಇದ್ದೇನೆ. ಈಗ ನಮ್ಮ ಲಡ್ಡು ಒಳ್ಳೆ ಕಲರ್ ಬರ್ತದೆ. ಹೀಗೆ ಇದ್ರದ್ದು ಸರಿ ಬೀಟ್ರೂಟ್ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡಬೇಕು. ಬೆಂಕಿ ಮಾತ್ರ ಸಿಮ್ಮಲ್ಲಿ ಇಡಬೇಕು, ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬಾರ್ದು. ಈಗ ಡ್ರೈ ಫ್ರೂಟ್ ಜಾಸ್ತಿ ಬೇಕಿದ್ರೆ ಇದಕ್ಕೆ ಹಾಕಿಕೊಳ್ಬೋದು, ಆದರೆ ನಾನು ಗೇರು ಬೀಜ ಮಾತ್ರ ಹಾಕಿದ್ದೇನೆ. ಮಕ್ಕಳಿಗೆಲ್ಲ ಇಷ್ಟ ಆಗೋದಿದ್ರೆ ಡ್ರೈ ಫ್ರೂಟ್ ಹಾಕಿಕೊಳ್ಬೋದು. ತುಂಬ ಯಾವ್ದು ಬೇಕಾದ ಹಾಕಿಕೊಳ್ಬೋದು. ಸ್ವಲ್ಪ ಚಟ್ನಿ ಕಡಲೆ ಪುಡಿ ಉಂಟಲ್ಲ, ಅದು ಬೇಕಿದ್ರೆ ಹಾಕಿಕೊಳ್ಬೋದು. ಅದು ಹಾಕಿದ್ರು ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ನಾನು ಮೊನ್ನೆ ಮಾಡುವಾಗ ಅದು ಹಾಕಿದೆ, ಈಗ ನನ್ನ ಹತ್ರ ಅದಿಲ್ಲ, ಅದ ಕಾರಣ ನಾನು ಇದನ್ನೇ ಹಾಕ್ತಾ ಇದ್ದೇನೆ. ನಿಮಗೆ ಏನು ಬೇಕೋ ಅದನ್ನೇ ಎಲ್ಲ ಆ್ಯಡ್ ಮಾಡಿಕೊಳ್ಬೋದು. ಒಳ್ಳೆ ಅಂಟಂಟಾಗಿ ಬಂದಿದೆ ನೋಡಿ. ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗ್ಬೇಕು, ಬೀಟ್ರೂಟ್ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಟೇಸ್ಟ್ ಕೊಡಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಸುಲಭದಲ್ಲಿ ಮಾಡಿಕೊಳ್ಬೋದು. 5 ನಿಮಿಷ ಸಾಕು, 5 ನಿಮಿಷ ಎಲ್ಲ ರೆಡಿ ಆಗ್ತದೆ. ಒಮ್ಮೆ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ. ಕೊಬ್ಬರಿ ಈಗ ಚಳಿಗಾಲ, ಬೇಗ ಕೊಬ್ಬರಿ ಎಲ್ಲ ತೆಂಗಿನಕಾಯಿಯಲ್ಲಿ ಅಂಗಡಿ ತಂದರೆ ಅದು ಕೊಬ್ಬರಿಯಾಗಿ ಇರ್ತದೆ, ಹೆಚ್ಚಿನದು ಡ್ರೈ ಆಗಿರ್ತದೆ. ಹಾಗೆ ಡ್ರೈ ಆಗಿದ್ದರೆ ಅದನ್ನು ಏನು ಮಾಡೋದು ಹೇಳಿದರೆ ಈ ರೀತಿ ಮಾಡ್ಕೊಳ್ಬೋದು. ಮತ್ತು ಅಂಗನವಾಡಿಯಲ್ಲಿ ಹಾಲು ಹುಡಿ ಸಿಕ್ಕುವವರು ಹೆಚ್ಚಿನವರು ಇರ್ತಾರೆ. ಈಗ ಅಂಗನವಾಡಿಯಿಂದ ಈಗ ಗೌರ್ಮೆಂಟಿಂದ ಹಾಲು ಹುಡಿ ಮಕ್ಕಳು ಡೆಲಿವರಿ ಆಗಿ 6 ತಿಂಗಳವರೆಗೆ ಸಿಗ್ತದೆ ಹೇಳಿ. ಮೋಸ್ಟ್ಲಿ ನನ್ನ ಮಗಳದು ನಾನು ಎಲ್ಲರಿಗೆ ಕೊಟ್ಟು ಮುಗಿಸಿದೆ. ಈಗ 1 ಪ್ಯಾಕೆಟ್ ಇಟ್ಕೊಂಡಿದ್ದೆ ಹಾಲು ನೋಡಿ. ಏನಾದರೂ ಮಾಡೋ ಹೇಳಿ ಇದು ರೆಸಿಪಿ ನೋಡಿದ್ಮೇಲೆ 1-2 ಸಲ ಇದನ್ನು ಟ್ರೈ ಮಾಡಿದ್ದೆ, ತುಂಬ ಟೇಸ್ಟ್ ಆಯಿತು. ಆಗ ಹಾಲು ನೋಡಿ ಖಾಲಿ ಸಹ ಆಯಿತು. ಈಗ ಇದು ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡುವ. ಬಿಸಿ ಮುಟ್ಲಿಕ್ಕೆ ಹೋಗಬಾರ್ದು, ಬಿಸಿ ಮುಟ್ಟಿದ್ರೆ ಕೈ ಬರ್ನ್ ಆಗ್ಬೋದು. ನೋಡಿ ಈ ರೀತಿ ಬಿಟ್ಟು ಬರಬೇಕು, ಚಂದ ಬಿಟ್ಟು ಬರ್ತಾ ಉಂಟು. ಎಲ್ಲ ಹೊಂದಿಕೊಂಡು ಬರ್ತದೆ. ಸುಲಭದಲ್ಲಿ ಮಾಡಿಕೊಳ್ಬೋದು. ಯಾರಾದ್ರು ಗೆಸ್ಟ್ ಬರ್ತಿದ್ದೆ ಅರ್ಜೆಂಟಿಗೆ ದಿಢೀರಂತ ಸ್ವೀಟ್ ಮಾಡಿಕೊಳ್ಬೋದು. ನೋಡಿ ತುಂಬ ಬೇಕಿದ್ರೆ ತುಂಬ ಮಾಡೋದು. ನಾನು ಚಿಕ್ಕ ಕೊಬ್ಬರಿ ತೆಗೆದ ಕಾರಣ ಇಷ್ಟೇ ಆಗಿದೆ. ಜಾಸ್ತಿ ಇದ್ದರೆ ಮನೇಲಿ ಜನ ಜಾಸ್ತಿ ಇದ್ದರೆ ದೊಡ್ಡ ಒಂದು ಕೊಬ್ಬರಿ, 1-2 ಕೊಬ್ಬರಿ, 2 ಕಪ್ ಕೊಬ್ಬರಿ ತಗೊಂಡ್ರೆ ಅದಕ್ಕೆ ಅನುಗುಣವಾಗಿ ಇಂಗ್ರೀಡಿಯೆಂಟ್ ಜಾಸ್ತಿ ಮಾಡ್ತಾ ಹೋಗ್ಬೋದು. ಟೇಸ್ಟ್ ನೋಡ್ಕೊಳ್ಬೋದು. ಬರೀ ಚಪ್ಪೆ ಆದರೆ ಹಾಕಿಕೊಳ್ಬೋದು, ಹಾಲು ನೋಡಿ ಸಕ್ಕರೆ ಹಾಕಿಕೊಳ್ಬೋದು. ತುಂಬ ತುಪ್ಪ ಏನು ಬೇಕಾಗಿಲ್ಲ, 1-2 ಸ್ಪೂನ್ ತುಪ್ಪ ಇದ್ರೆ ಸಾಕು. ಒಳ್ಳೆ ರೆಡ್ ಕಲರ್ ಬಂದಿದೆ, ಒಳ್ಳೆ ಕಲರ್. ಆರ್ಟಿಫಿಷಿಯಲ್ ಕಲರಲ್ಲಿ ಹಾಕಿ ಬದಲು ಇದು ಒಳ್ಳೆ ಕಲರ್, ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೂಟ್ ರಸ ಏನು ಆರೋಗ್ಯ ಹಾಳೇನಲ್ಲ, ಒಳ್ಳೆಯದು. ನೋಡಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಬಿಟ್ಟು ಬರ್ತಾ ಉಂಟು. 1-2 ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೇನೆ ಅಷ್ಟೇ. 2-2.5 ಸ್ಪೂನ್, ಅಲ್ಲಿ 1 ಅರ್ಧ ಸ್ಪೂನ್ ಹಾಕಿದ್ದೇನೆ. 2.5 ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೇನೆ. ಚೆನ್ನಾಗಿ ಬಂದಿದೆ ನೋಡಿ, ಬಂದಿದೆ ಲಡ್ಡು. ಆದರೆ ಹೀಗೆ ಕಟ್ಟಿದರೆ ಬಿಸಿ ಕೈ ಇದಾಗ್ಬೋದು. ಗ್ಯಾಸ್ ಆಫ್ ಮಾಡ್ತೇನೆ, ಒಂದು 5 ನಿಮಿಷಗಳ ಕಾಲ ಹೀಗೆ ಇಡ್ತೇನೆ ತಣಿಲಿಕ್ಕೆ, ಮತ್ತೆ ಲಡ್ಡು ಮಾಡು. ಈಗ ನೋಡಿ ಲಡ್ಡು ತಂದಿದೆ. ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಕೊಳ್ಬೋದು. ಆಗ ನಾವು ತೆಗೆದಿಟ್ಟಿದ್ದೇವಲ್ಲ ಕೊಬ್ಬರಿ, ಅದರಲ್ಲಿ ಮುಳುಗಿಸಿಡ್ತೇನೆ. ಒಂದು ರೌಂಡ್ ಅದರಲ್ಲಿ ಮಾಡಿದಾಯಿತು. ಯಾವ ಶೇಪಿಗೆ ಬೇಕಿದ್ರೂ ಬರ್ತದೆ. ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡಿಕೊಳ್ಬೋದು, ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡಿಕೊಳ್ಬೋದು.
ಚಿಕ್ಕ ಚಿಕ್ಕದು ಮಕ್ಕಳಿಗೆ ಇಷ್ಟ ಆಗೋದಿದ್ರೆ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಳ್ಳೋದು ನೋಡಿ ಈ ರೀತಿ. ಈ ರೆಸಿಪಿನ ಕಂಡುಹಿಡಿದವರಿಗೆ ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಟೇಸ್ಟಾಗಿದೆ. ಅಂಗಡಿಯಲ್ಲಿ ಹೋಗಿ ಎಷ್ಟೆಷ್ಟು ಹಣ ಕೊಟ್ಟು ಕೆಜಿಗೆ 400 600 ಕೊಟ್ಟು ತಿಂತಾ ಇದ್ದೇವೆ. ಅದಕ್ಕಿಂತ ಮನೆಯಲ್ಲೇ ಒಂದು 100 ರೂಪಾಯಿ ಖರ್ಚು ಮಾಡಿದರೆ ಬೇಕಿದಷ್ಟು ಮಾಡಿಕೊಳ್ಬೋದು. ಇದೀಗ ಎಂತ ಇಲ್ಲ, ಇದು 100 ರೂಪಾಯಿನೂ ಇಲ್ಲ, ಇದು ಖಾಲಿ ನನಗೆ ಒಂದು 50 ರೂಪಾಯಿನೂ ಖರ್ಚಾಗಲ್ಲ. ನಾನು ಕಮ್ಮಿ ಮಾಡಿಕೊಂಡದಲ್ಲ. ಚಿಕ್ಕ ಕೊಬ್ಬರಿ ಒಂದು 350 ಗ್ರಾಮ್ ಸಿದ್ಧ ತೆಂಗಿನಕಾಯಿ ಇತ್ತೇನು ಅಷ್ಟೇ, ಆ ಕೊಬ್ಬರಿಯನ್ನು ತೆಗೆದುಕೊಂಡದ್ದು. ಒಂದು ಚಿಕ್ಕ ಕಪ್ ಒಂದು 50 ಗ್ರಾಮ್ ಸಹ ಇಲ್ಲ, 3 ಸ್ಪೂನು, ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಹಾಲು ನೋಡಿ ತೆಗೆದುಕೊಂಡದ್ದು. 3 ಸ್ಪೂನ್ ಹಾಲು ತಗೊಂಡಿದ್ದೇನೆ. ಸ್ವಲ್ಪ ಈ ಗೇರು ಬೀಜ ತಗೊಂಡಿದ್ದೇನೆ. ಇಲ್ಲ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡದ್ದು. ನೋಡಿ ಚಂದ ಲಡ್ಡು ಬರ್ತದೆ, ಯಾವ ಶೇಪ್ ಬೇಕಿದ್ರೆ ಆ ಶೇಪಿಗೆ. ಇನ್ನು ಸರಿ ತಂದರೆ ಇನ್ನೂ ಗಟ್ಟಿ ಆಗ್ಬೋದು. ಕರೆಕ್ಟಾಗಿ ಬಂದಿದೆ. ನೋಡಿ ಕೊಬ್ಬರಿ ಬೀಟ್ರೂಟ್ ಲಡ್ಡು ಯಾವ ರೀತಿ ಬಂದಿದೆ ನೋಡಿ, ತುಂಬ ಟೇಸ್ಟಾಗಿ ಬಂದಿದೆ. ಕಾಣಲಿಕ್ಕೂ ಚೆನ್ನಾಗಿದೆ. ಒಂದು ಲಡ್ಡು ನಾನು ತಿಂದಾಗಿದೆ ಆಗಲೇ, ಸೂಪರ್ ಟೇಸ್ಟ್. ಎಲ್ಲ ಟ್ರೈ ಮಾಡಿ. ಹಾಯ್ ಹಲೋ ನಮಸ್ತೆ, ಮಮತಾ ಕನಕಿರಿ ಕಿಚನ್ಗೆ ಎಲ್ಲರಿಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಬೀಟ್ರೂಟ್ ಲಡ್ಡು, ಸೂಪರ್ ಟೇಸ್ಟಿ ಹಾಗೂ ಹೆಲ್ದಿಯಾಗಿರುವಂತಹ ಬೀಟ್ರೂಟ್ ಲಡ್ಡು ಮನೆಯಲ್ಲೇ ಸುಲಭದಲ್ಲಿ ಮಾಡಿಕೊಳ್ಬೋದು. ಹೇಗೆ ಮಾಡಿಕೊಳ್ಳೋದು ಎಂದು ನೋಡಿಕೊಳ್ಳೋಣ ಬನ್ನಿ.